ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಇಡೀ ರಾಜ್ಯದಲ್ಲೇ ಆವರಿಸ್ಕೊಂಡಿದೆ ಹಳೆ ಮೈಸೂರಲ್ಲಿ ಪೂರ್ತಿ. ಇದ್ರ ಬಗ್ಗೆ ನಮ್ಮ ಸರ್ಕಾರ ಭಾಳ ಗಂಭೀರವಾಗಿ ತಗೊಂಡಿದ್ದೀವಿ. ಈಗಾಗಲೇ ಅದ್ರ ಬಗ್ಗೆ ದೊಡ್ಡ ಎಂಕ್ವೈರಿ ನಡೀತಾ ಇದೆ, ಕ್ರಮ ಆಗ್ತಾ ಇದೆ ಎಲ್ಲ ಹಂತದಲ್ಲೂ. ಬಟ್ ನಿರಂತರವಾಗಿ ನಾವು ಅದ್ರ ಕಡೆ ಗಮನ ಹರಿಸಿರೋದ್ರಿಂದ ಒಬ್ಬ ಎಂಪ್ಲಾಯ್ ಅಂದರೆ ಔಟ್ಸೋರ್ಸ್ ಎಂಪ್ಲಾಯ್ ಅವರು ಮಾಡಿದ್ದಾರೆ ಅನ್ನೋದು ರಾತ್ರಿ ಗೊತ್ತಾಗಿ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಕೇಸನ್ನು ಹಾಕಿ ಎಲ್ಲ ಥರದ ಕ್ರಮ ಜರುಗಿಸಿದ್ರು. ಅಧಿಕಾರಿಗಳ ಕ್ಯಾಂಪಸ್ಸಲ್ಲೇ ಇದಾಗಿರೋದು ಅಂತ ಈಗ ಏನಾಗಿದೆ ಮಾಡ್ತಾ ಇರೋರೆಲ್ಲ ಇವರೇ ಹೇಳ್ತಾರೆ. ಇವ್ರಿಗೆ ಎಷ್ಟು ಕ್ರಮ ತಗೊಂಡ್ರು ಅವ್ರಿಗೆ ಭಯನೇ ಇಲ್ಲ. ಮತ್ತು ಅವರು ಇಲಾಖೆ ಪರ್ಮನೆಂಟ್ ಅಧಿಕಾರಿ ಅಲ್ಲ. ಬಟ್ ಆದರೆ ನಾವು ಈ ವಿಚಾರದಲ್ಲಿ ಯಾವುದೇ ಥರದ ಉದಾಸೀನ ಮಾಡೋ ಪ್ರಶ್ನೆ ಇಲ್ಲ. ಇವತ್ತು ಈ ವ್ಯವಸ್ಥೆಯಲ್ಲಿ ನಾವೇನೇ ಕಾನೂನು ಟೈಟ್ ಮಾಡಿದ್ರೂ ಕ್ರಮ ತಗೊಂಡ್ರು ಈ ಥರದ ಅನೇಕ ತಪ್ಪುಗಳು ಸಹ ಪದೇ ಪದೇ ಆಗ್ತಾ ಇದ್ದಾವೆ, ದುರಂತಗಳು. ಇದಕ್ಕೆ ಜನರು ಸಹ ಸಹಕರಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈ ಥರದಕ್ಕೆ ಕೋಆಪರೇಟ್ ಮಾಡಬಾರ್ದು ಅಂತ. ಸೊ ಅವ್ರ ಮೇಲೆ ಕ್ರಮ ತಗೊಳ್ಳೋದ್ರಿಂದನೇ ಪೂರ್ತಿ ನಿಲ್ಲಲ್ಲ. ಕ್ರಮ ತಗೊಂಡ್ರು ಅವರು ಪೂರ್ತಿ ನೋಡಿ ಇದಕ್ಕಿಂತ ಕಠಿಣವಾದಂಥ ಏನೇ ಕ್ರಮ ತಗೊಂಡ್ರು ಅವ್ರು ಬೆಳಗ್ಗೆ ಎದ್ರೆ ಅದನ್ನೇ ಮಾಡ್ತಾರೆ ಅಂದರೆ, ಸೊ ನನ್ನ ರಿಕ್ವೆಸ್ಟು ಈ ರಾಜ್ಯದ ಜನಕ್ಕೆ ಇಂಥ ಒಂದು ಕೃತ್ಯಕ್ಕೆ ಕೈ ಜೋಡಿಸ್ಬಾರ್ದು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಬಟ್ ನಾವೇನು CM ಗಮನಕ್ಕೆ ತಗೊಂಬಂದ್ರೆ CM ಗಮನಕ್ಕೆ ತಂದಿದ್ದೀನಿ. ಅವರು ಸೀರಿಯಸ್ಸಾಗಿ ಕ್ರಮ ತೊಗೋಬೇಕು ಅಂದರು. ಈಗ ಆಲ್ರೆಡಿ ಕ್ರಮ DC ಅವ್ರಿಗೆ ಹೇಳಿ ಕ್ರಮ ಜರುಗಿಸಿದ್ದೀವಿ. ಬಟ್ ನಾನು ವಿನಯಪೂರ್ವಕವಾಗಿ ವಿನಂತಿ ಮಾಡೋದು ಸಾರ್ವಜನಿಕರಲ್ಲಿ ಸ್ವಲ್ಪ ಕೈ ಜೋಡಿಸ್ಬೇಡಿ ಅಂತ ಭ್ರೂಣ ಹತ್ಯೆಗೆ ಅಂತ ರಿಕ್ವೆಸ್ಟ್. ಸರ್, ರೇವಣ್ಣ ಅರೆಸ್ಟ್ ಆಗಿದ್ದಾರೆ, ಇನ್ನು ಪ್ರಜ್ವಲ್ ಅರೆಸ್ಟ್ ಆಗಿಲ್ಲ, ಅವ್ರು ಇನ್ನೂ ರಾಜ್ಯಕ್ಕೆ ಬಂದಿಲ್ಲ ಅಂತಿದ್ದಾರೆ. SIT ರಚನೆ ಆಗಿರ್ತಕ್ಕಂಥದ್ದನ್ನ BJP ರಾಷ್ಟ್ರ ನಾಯಕರು, JDS ನಾಯಕರು ಎಲ್ಲರೂ ಸ್ವಾಗತ ಮಾಡಿದ್ದಾರೆ. ನಾವು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಮಹಿಳಾ ಆಯೋಗ ಕೊಟ್ಟ ಕಂಪ್ಲೇಂಟ್ ಮೇಲೆ SIT ಹೀಗೆ ರಚನೆ ಆಗಿದೆ. SIT ಅವರು ಆ ಕೇಸನ್ನು ಮುಂದುವರಿಸ್ತಾ ಇದ್ದಾರೆ. ಅದರ ಪ್ರಕಾರ ಕೋರ್ಟಲ್ಲಿ ರಿಜೆಕ್ಟ್ ಆಗಿ ಅರೆಸ್ಟ್ ಆಗಿದ್ದಾರೆ. ನಿನ್ನೆ ಎನ್ಕ್ವೈರಿಗೆ ಕಸ್ಟಡಿಗೆ ತೊಗೊಂಡಿದ್ದಾರೆ. ಬಹುಶಃ ಪ್ರಜ್ವಲು ಸಹ ಬರ್ತಾರೆ ಅಂತೇಳಿ ಸೊ ಮಾಹಿತಿ ಅವ್ರ ಕಡೆ ಮುಖಂಡರುಗಳೇ ಮಾಧ್ಯಮಕ್ಕೂ ಹೇಳಿದ್ದಾರೆ. ಬಹುಶಃ ಇವತ್ತು ನಾಳೆ ಬರಲಿಕ್ಕೆ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿದ್ದಾರೆ. ಕಾನೂನು SIT ಏನು ಕ್ರಮ ಜರುಗಿಸಬೇಕು, ಕೋರ್ಟು ಇದೆ. ಕೋರ್ಟಲ್ಲಿ ಈಗಾಗಲೇ ಕೇಸ್ ದಾಖಲೆ ಆಗಿರೋದ್ರಿಂದ ಅದು ಮುಂದುವರ್ಕೊಂಡು ಹೋಗುತ್ತೆ. ಅದ್ರ ಬಗ್ಗೆ ನಾವು ಹೆಚ್ಚು ಪ್ರಸ್ತಾಪ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನೆ ಅರೆಸ್ಟ್ ಆದ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ, ರಾಜಕೀಯ ಷಡ್ಯಂತ್ರ ಇದೆ ಇದು. ಬಹುಶಃ ಇದಕ್ಕಿಂತ ಓಪನ್ ಆಗಿ ರಾಜಕಾರಣವನ್ನು ಬೆರೆಸ್ತಲೇ ಸೊ ಕಾನೂನುಬದ್ಧವಾಗಿ ಮಾಡ್ತಕ್ಕಂಥದ್ದು ನಾನು ನೋಡಿಲ್ಲ. ನಮ್ಮ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಗೃಹ ಮಂತ್ರಿಗಳಾಗಲಿ ಯಾವುದೇ ಥರದ ರಾಜಕಾರಣ ಬೆರೆಸ್ತಕ್ಕಂಥ ಪ್ರಶ್ನೆ ನಮ್ಗೆ ಅವಶ್ಯಕತೆಯೂ ಇಲ್ಲ. ನಾವು ಅದ್ರ ಕಡೆ ಗಮನವೂ ಹರಿಸಲ್ಲ. ಕೋರ್ಟು ಮತ್ತು ತನಿಖಾ ಸಂಸ್ಥೆ ಇದ್ರ ಮಧ್ಯದಲ್ಲಿ ನಡ್ಕೊಂಡು. ಅಲ್ಲ ಸರ್, KR ನಗರದ ಶಾಸಕರೇ ಒಂದು ರೀತಿಯಲ್ಲಿ ಕುಮ್ಮಕ್ಕು ಕೊಟ್ಟು ರೇವಣ್ಣನ ಮೇಲೆ ಕಂಪ್ಲೇಂಟ್ ಮಾಡ್ತಿರೋದು ಕಿಡ್ನಾಪ್ ಪ್ರಕರಣ ಅಂತ ಈಗ ಆರೋಪ ಮಾಡಿದ್ದಾರೆ ಶಾಸಕರು. ಈಗ ಎಮ್ಮ ಬಂದಿರೋ ಸತ್ಯ ಅಲ್ವೇನ್ರಿ, ಬಿಡಿ ತನಿಖೆ ಹಾಕಿ ಎಲ್ಲ ತನಿಖೆ ಆಗುತ್ತೆ. ಇದ್ರಲ್ಲಿ ರಾಜಕೀಯ ಆ ಥರದ್ದೇನು ಇಲ್ಲ ಅಂತೀರಾ? ಆಗಿದೆ, ಖಂಡಿತ ನಮ್ಗೆ ಅವಶ್ಯಕತೆನೂ ಇಲ್ಲ. ಅಲ್ಲ, ಅರೆಸ್ಟ್ ಆದ ಸಂದರ್ಭದಲ್ಲಿ ರೇವಣ್ಣ ಈ ಮಾತನ್ನೇ ಹೇಳಿದ್ರು ಅವರೇ. ಅವರು ಅಕ್ಯೂಸ್ ಆಗಿ ಅರೆಸ್ಟ್ ಮಾಡಿ ಅವ್ರು ಪ್ರೊಡ್ಯೂಸ್ ಮಾಡಿದಾಗ ಒಬ್ಬ ಮಾಜಿ ಪ್ರಧಾನಿಯವ್ರ ಮಗ, ಮಾಜಿ ಮುಖ್ಯಮಂತ್ರಿ ಸೋದರ, ಅವರು ಮಾಜಿ ಮಂತ್ರಿಗಳು, ಸಹಜವಾಗಿ ಅವರಿಗೆ ನೋವಾಗಿರುತ್ತೆ ಹೇಳಿದ್ದಾರೆ. ನಮಗೂ ಇದೇನು ಖುಷಿ ಕೊಡುವಂಥ ವಿಚಾರ ಅಲ್ಲ, ನಮಗೂ ಬೇಸರ ಇದೆ. ಆದರೆ ಅದು ಪ್ರಕ್ರಿಯೆ. ಯಾರೇ ತಪ್ಪು ಮಾಡಿದ್ರು ಕಾನೂನು ಜರುಗಿಸಲೇಬೇಕಾಗುತ್ತೆ. ನಾವೇ ಅಲ್ಲ, ಅವ್ರ ಸ್ವಂತ ಮನೆಯವರೇ ಮುಖ್ಯಮಂತ್ರಿ ಆಗಿದ್ದರೂ ಇದು ಅನಿವಾರ್ಯ ಕಾನೂನು. ಇದರಿಂದ ಇದ್ರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡೋದಕ್ಕಿಂತ ಕಾನೂನು ಮುಂದಿನ ಇದನ್ನು ಗಮನಿಸ್ಕೊತೀವಿ. ಥ್ಯಾಂಕ್ ಯು.